ನಮಸ್ಕಾರ ಸ್ನೇಹಿತರೆ, ಯುನಿಸ್ಟಾರ್ ಟ್ರೇಡಿಂಗ್ ಹಬ್ಗೆ ಸ್ವಾಗತ. ಇವತ್ತು ನಾನು ವಿಡಿಯೋ ತರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾಕಷ್ಟು ನನ್ನ ಸ್ಟೂಡೆಂಟ್ಸು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಈ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅವರು ಕಮೆಂಟ್ಸ್ನ ನನಗೆ ಶೇರ್ ಮಾಡ್ತಾರೆ, ಪ್ರಾಫಿಟ್ ಏನಾಯಿತು ಮತ್ತು ನನ್ನ ಲಾಸಸ್ ಏನಾಯಿತು ಅಂತ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಾರೆ, ಈ ಲಾಸಸ್ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೋಸ್ಕರ ಇದನ್ನು ವಿಡಿಯೋ ತಂದಿದ್ದೀನಿ. ಏನು ಅಂತ ಹೇಳಿದ್ರೆ, ಕೆಲವರು ಹೇಳ್ಕೊಟ್ಟಿರೋ ವಿಷಯಗಳ್ನ ಮನೇಲಿ ಪ್ರಾಕ್ಟೀಸ್ ಮಾಡಿರಲ್ಲ ಚೆನ್ನಾಗಿ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರೀಡ್ ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಟ್ರೇಡಿಂಗ್ ಸೈಕಾಲಜಿ ಅರ್ಥ ಮಾಡ್ಕೊಳ್ಳಲ್ಲ. ಕೆಲವ್ರಿಗೆ ಏನಾಗುತ್ತೆ, ಆಸೆ ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಒಂದು ಡಿಸಿಪ್ಲಿನಿಂದ ಟ್ರೇಡ್ ಮಾಡಲ್ಲ. ಇವೆಲ್ಲ ಸೇರ್ಕೊಂಡು ಏನಾಗುತ್ತೆ, ಲಾಸಸ್ಸಲ್ಲಿ ಎಂಡಪ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಸ್ನೇಹಿತರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಲಾಸಸ್ನೆಲ್ಲ ನೀವು ಇವತ್ತಿಂದ ಈ ಕ್ಷಣದಿಂದನೇ ಸ್ಟಾಪ್ ಮಾಡಬೇಕು. ಪ್ರತಿದಿನವೂ ನಿಮಗೆ ಒಂದು ಪ್ರಾಫಿಟ್ ಆಗಬೇಕಂತಲೇ ಒಂದು ಉದ್ದೇಶದಿಂದ ಕೂತ್ಕೋಬೇಕು. ಒಂದು ಡಿಸಿಪ್ಲಿನಿಂದ ಟ್ರೇಡಿಂಗ್ ಸೈಕಾಲಜಿ ಅರ್ಥ ಮಾಡ್ಕೊಂಡು ಬರೀ ಒಂದೇ ಒಂದು ಟ್ರೇಡ್ ತೊಗೊಂಡು ಅದನ್ನು ಒಂದು ಪ್ರಾಫಿಟ್ಟಲ್ಲಿ ಎಂಡ್ ಮಾಡಿ ತಿಂಗಳಿಗೆ ಒಂದು 20% ಪ್ರಾಫಿಟ್ ಅಷ್ಟೇ ಸಾಕಪ್ಪ ನನಗೆ, ಇದ್ರ ಮೇಲೆ ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ, ಇಲ್ಲ 15-20% ಬಂದರೆ ಸಾಕು ಅಂತೇಳ್ಬಿಟ್ಟು ಆ ಒಂದು ಮೆಂಟಾಲಿಟಿ ಇಟ್ಕೊಂಡು ಬಂದ್ರಿ ನೀವು ಟ್ರೇಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತಮ್ಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಮತ್ತು ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು, ಮತ್ತು ಮಾರ್ಕೆಟ್ ಬಗ್ಗೆ ಅನಲೈಸ್ ಮಾಡಬೇಕು ನೀವು, ಮತ್ತು ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ಅನಲೈಸ್ ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಲಾಸಸ್ಸು ಆಗಲ್ಲ, ಸರಿನಾ? ನೀವು ಪ್ರಾಫಿಟಲ್ಲೇ ಟ್ರೇಡ್ಸ್ ತೊಗೊಂಡು ಪ್ರಾಫಿಟಲ್ಲೇ ಎಂಡ್ ಮಾಡ್ತೀರಾ. ನಿಮ್ಮಲ್ಲಿ ಇರೋಂಥ ಹಣ ಅದನ್ನು ನೀವು ದಯಮಾಡಿ ಕಾಪಾಡ್ಕೊಂಡು ಒಂದು ಡಿಸಿಪ್ಲಿನಾಗಿ ಕಮ್ಮಿ ಲಾಟ್ಸ್ ತೊಗೊಂಡು ಮತ್ತು ಒಂದು ಪ್ರಾಫಿಟ್ ಟ್ರೇಡ್ಸ್ನ ತೊಗೊಂಡ್ಬಿಟ್ಟು ನೀವು ಆ ಹಣನ ಡಬಲ್ ಮಾಡಬೇಕು ಅಂತ ಒಂದು ಈ ವಿಡಿಯೋಲ್ಲಿ ನಮಗೆ ಹೇಳ್ತೇನೆ, ಸರಿನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚಿನ ವಿಡಿಯೋಸ್ ತರೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.